ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಜೂನ್ 22, 23 ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಅದರ ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದಾರೆ ನೋಡಿ. ಇತ್ತೀಚೆಗೆ ಹಿಜಾಬ್ ನಿಷೇಧಿಸಿದ ಮುಸ್ಲಿಂ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ತಜಕಿಸ್ತಾನ್. ಇದಕ್ಕೆ ಸರಿಯಾದ ಉತ್ತರ. ಅರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೀವಿ ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಹಿಜಾಬ್ಗೆ ಮುಸ್ಲಿಂ ದೇಶ ತಜಕಿಸ್ತಾನ್ ಬ್ಯಾನ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ತಜಕಿಸ್ತಾನವು ದೇಶದಲ್ಲಿ ಇಸ್ಲಾಮಿಕ್ ವಸ್ತ್ರಗಳನ್ನು ನಿಷೇಧಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು. ಸುಮಾರು 1 ಕೋಟಿ ಜನಸಂಖ್ಯೆ ಹೊಂದಿರುವ ತಜಿಕಿಸ್ತಾನದಲ್ಲಿ 96% ಜನರು ಮುಸ್ಲಿಂ ಸಮುದಾಯಕ್ಕೆ ಸೇರಿರುವಂಥದ್ದು. ಸಂಸತ್ತಿನ ಉಭಯ ಸದನಗಳಲ್ಲೂ ಅಂಗೀಕಾರವಾದ ಮಸೂದೆ ಅನ್ವಯ ಮಹಿಳೆಯರು ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ಸೇರಿದಂತೆ ಯಾವುದೇ ಇಸ್ಲಾಮಿಕ್ ಧಾರ್ಮಿಕ ವಸ್ತ್ರಗಳನ್ನು ಧರಿಸುವಂತಿಲ್ಲ. ನೋಡ್ರಿ, ಒಂದು ಆಶ್ಚರ್ಯ ಒಂದು ಸುದ್ದಿ ಏನಂದ್ರೆ ರೀಸೆಂಟ್ ಆಗಿ ತಜಿಕಿಸ್ತಾನ್ ರಾಷ್ಟ್ರ ಅಂದ್ರೆ ಮುಸ್ಲಿಂ ರಾಷ್ಟ್ರ, ಮುಸ್ಲಿಂ ಡಾಮಿನೇಟೆಡ್ ಕಂಟ್ರಿ ಆಗಿರುವಂತಹ ಈ ಒಂದು ದೇಶದಲ್ಲಿ ಇಸ್ಲಾಮಿಕ್ ವಸ್ತ್ರಗಳನ್ನು ನಿಷೇಧಿಸಲಾಗಿರುವಂಥದ್ದು. ಸುಮಾರು ಎಷ್ಟಂದ್ರೆ 1 ಕೋಟಿ ಜನಸಂಖ್ಯೆ ಹೊಂದಿರುವಂಥ ಈ ಒಂದು ರಾಷ್ಟ್ರದಲ್ಲಿ 96% ಮುಸ್ಲಿಂ ಸಮುದಾಯ ಕಂಡು ಬರ್ತಾ ಇರುವಂಥದ್ದು. ಇದರಲ್ಲಿ ಮಹಿಳೆಯರು ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ಸೇರಿದಂತೆ ಯಾವುದೇ ಇಸ್ಲಾಮಿಕ್ ಧಾರ್ಮಿಕ ವಸ್ತ್ರವನ್ನು ಧರಿಸಬಾರದಂತ ರೀಸೆಂಟ್ ಆಗಿ ಈ ಒಂದು ಅಲ್ಲಿನ ಒಂದು ಗೌರ್ಮೆಂಟ್ ಏನ್ ಮಾಡಿದೆ, ಆದೇಶವನ್ನು ಹೊರಡಿಸಿರುವಂಥದ್ದು. ಒಂದು ವೇಳೆ ಹಿಜಾಬ್ ಧರಿಸಿದರೆ 3 ರಿಂದ 5 ಲಕ್ಷವರೆಗೆ ದಂಡ ಕಟ್ಟಬೇಕಾಗುತ್ತದೆ. ಇದರ ಜೊತೆಗೆ ಹಬ್ಬದ ವೇಳೆ ಮಕ್ಕಳು, ಮನೆಯ ಹಿರಿಯರು ಅಥವಾ ಇತರರಿಂದ ಹಣ ಕೀಳುವ ಸಂಪ್ರದಾಯವನ್ನು ಸರ್ಕಾರ ಮಸೂದೆ ಮೂಲಕ ನಿಷೇಧವನ್ನು ಹೇರಿರುವಂಥದ್ದು. ನೋಡ್ರಿ, ಕೇವಲ ಈ ಒಂದು ನಿಷೇಧ ಏನ್ ಮಾಡಿದೆ ಅಂದ್ರೆ ಒಂದು ಹಿಜಾಬನ್ನು ನಿಷೇಧ ಮಾಡೋದಲ್ಲದೆ ಆ ಒಂದು ಹಿಜಾಬನ್ನು ಯಾರಾದರೂ ಧರಿಸಿದ್ರು ಕೂಡ ಅವರಿಗೆಲ್ಲೋ ಒಂದು ದಂಡವನ್ನು ಕೂಡ ಹೇರ್ತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಮಕ್ಕಳು ಅಥವಾ ಮನೆ ಹಿರಿಯರು ಈ ಒಂದು ಹಬ್ಬದ ಸಮಯದಲ್ಲಿ ಏನು ಹಣವನ್ನು ಕೇಳುವಂಥ ಸಂಪ್ರದಾಯ ಕಂಡು ಬರುತ್ತೆ, ಅದನ್ನು ಕೂಡ ಸರ್ಕಾರ ಇಲ್ಲಿ ನಿಷೇಧ ಮಾಡಿರುವಂಥದ್ದು. ಅರೆ ಯಾಕೆ ಇಲ್ಲಿ ನಿಷೇಧ ಮಾಡಲಾಗಿದೆ ಅಂದ್ರೆ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸುವುದು ಬಡತನ, ಅನಾಗರಿಕತೆಯ ಸೂಚಕ ಒಂದು ಭಾವನೆಯನ್ನು ಹೊಂದಿರುವಂಥದ್ದು. ಹಿಜಾಬ್ ಧರಿಸುವುದರಿಂದಾಗಿ ಬಡತನ ಒಂದು ತೋರಿಸಿಕೊಡುತ್ತೆ ಅಥವಾ ಒಂದು ಅನಾಗರಿಕ ಪದ್ಧತಿ ತೋರಿಸಿಕೊಡುತ್ತೆ ಒಂದು ಅನ್ನುವ ಒಂದು ಏನಪ್ಪಾ ಅಂತಂದ್ರೆ ಒಂದು ಭಾವನೆಯಿಂದಾಗಿ ಅಲ್ಲಿ ನಿಷೇಧ ಮಾಡಲಾಗಿರುವಂಥದ್ದು. ಅದಲ್ಲದೆ ತಜಿಕಿಸ್ತಾನವನ್ನು ಜಾತ್ಯತೀತ ದೇಶ ಎಂದು ಜಗತ್ತಿನೆದುರು ಬಿಂಬಿಸುವ ಒಂದು ಪ್ರಯತ್ನದ ಭಾಗವಾಗಿರುವಂಥದ್ದು. ಜಾತ್ಯತೀತ ರಾಷ್ಟ್ರ ಅಂದ್ರೆ ಎಲ್ಲಾ ಧರ್ಮಗಳನ್ನು ಸಮನಾಗಿ ನೋಡಿಕೊಳ್ಳುವುದು, ಎಲ್ಲಾ ಧರ್ಮಗಳಿಗೆ ಸಮನಾದ ಒಂದು ರಕ್ಷಣೆ ಕೊಡುವುದು, ಎಲ್ಲಾ ಧರ್ಮಗಳಿಗೆ ಸಮನಾಗಿ ಒಂದು ಸ್ಥಾನಮಾನವನ್ನು ಕೊಡೋದು. ಯಾವುದೂ ಧರ್ಮ ಮೇಲೂ ಅಲ್ಲ, ಯಾವುದೂ ಧರ್ಮ ಕೀಳು ಅಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ಗೆ ನಾವು ಜಾತ್ಯತೀತ ಅಂತ ಕರಿತೀವಿ. ಈ ಒಂದು ತಜಿಕಿಸ್ತಾನ ಕೂಡ ಜಾತ್ಯತೀತ ದೇಶ ಎಂದು ಬಿಂಬಿಸುವ ಒಂದು ಪ್ರಯತ್ನದಗೋಸ್ಕರ ಇಲ್ಲಿ ಈ ಒಂದು ನಿಷೇಧವನ್ನು ಹೇರಲಾಗಿರುವಂಥದ್ದು. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಅದು ಎಷ್ಟಾಗುತ್ತೆ ಅಂತ ಪ್ರೈಸ್ ಮೆನ್ಷನ್ ಮಾಡಿದ್ರೆ ನೋಡಿ. 1 ಮಂತ್ಗೆ 40 ರೂಪಾಯಿ ಆಗುತ್ತೆ. 2023 ಜನವರಿ ಟು ಮೇ 2024 ನಿಮಗೆ 680 ರೂಪಾಯಿ ಆಗುತ್ತೆ. 2022 ಜನವರಿ ಟು ಮೇ 2024 ನಿಮಗೆ 1180 ರೂಪಾಯಿ ಆಗುತ್ತೆ. ಅದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1080 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮ್ಯಾಟ್ ಇರುವಂತಹ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಬಹುದು. ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದಾರೆ ನೋಡಿ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಧಾರವಾಡದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಅರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದ್ವಿ ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದ್ರಿ. KVG ಬ್ಯಾಂಕ್ಗೆ ರಾಷ್ಟ್ರ ಪ್ರಶಸ್ತಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಟ್ಟಿರುವಂಥದ್ದು. ಇದ್ರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ 2023 ಮತ್ತು 24ನೇ ಸಾಲಿನಲ್ಲಿ ಅಟಲ್ ಪಿಂಚಣಿ ಯೋಜನೆ ಅನುಷ್ಠಾನದಲ್ಲಿ ಮಾಡಿದ ಒಂದು ಉತ್ತಮ ಸಾಧನೆಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥದ್ದು. ಅಂದರೆ ಇದು ನ್ಯೂಸಲ್ಲಿ ಕಾಣಿಸಿಕೊಂಡಿರುವಂಥ ವಿಷಯ. ಅಟಲ್ ಪಿಂಚಣಿ ಸ್ಕೀಮ್ ಏನಿದೆ ನೋಡಿ, ಅದರ ಒಂದು ಅನುಷ್ಠಾನದಲ್ಲಿ ಒಂದು ಸಾಧನೆ ಮಾಡಿದಗೋಸ್ಕರವಾಗಿ ಈ ಒಂದು ಬ್ಯಾಂಕ್ಗೆ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಆದರೆ ಬ್ಯಾಂಕಲ್ಲಿ ಏನು ಕೊಡುಗೆ ನೀಡಿದೆ ನೋಡಿ,
2023-24ನೇ ಹಣಕಾಸು ವರ್ಷದಲ್ಲಿ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು ಬ್ಯಾಂಕಿನ ಪ್ರತಿ ಶಾಖೆಗೆ ಸರಾಸರಿ 108ರಂತೆ ಒಟ್ಟು 67,932 ಖಾತೆಗಳ ಗುರಿಯನ್ನು ನೀಡಿರುವಂಥದ್ದು. ಇಷ್ಟು ಟಾರ್ಗೆಟ್ ಈ ಒಂದು ಬ್ಯಾಂಕಿಗೆ ನೀಡಲಾಗಿರುವಂಥದ್ದು. ಆದರೆ ಬ್ಯಾಂಕ್ ಏನು ಮಾಡಿದೆ, 137ರ ಸರಾಸರಿಯಲ್ಲಿ 86,350 ಖಾತೆಗಳನ್ನು ಮಾಡಿಸುವ ಮೂಲಕ ಗುರಿ ಮೀರಿ ಸಾಧನೆಯನ್ನು ಮಾಡಿರುವಂಥದ್ದು. ಈ ಒಂದು ಸಾಧನೆಗೋಸ್ಕರ ಅದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ನೀಡಲಾಗಿರುವಂಥದ್ದು. ಇದು ದಕ್ಷಿಣ ಭಾರತ ಮಟ್ಟದಲ್ಲಿ ಉಳಿದೆಲ್ಲ ಬ್ಯಾಂಕ್ಗಳಿಗಿಂತ ಸರಾಸರಿಗಿಂತ ಹೆಚ್ಚಾಗಿರುವಂಥದ್ದು. ಇವನ್ SBI ಬ್ಯಾಂಕ್ ಆಗಿರ್ಬೋದು ಅಥವಾ ಕೆನರಾ ಬ್ಯಾಂಕ್ ಆಗಿರ್ಬೋದು, ಎಲ್ಲ ಬ್ಯಾಂಕ್ಗಳನ್ನು ತೆಗೆದುಕೊಂಡ್ರೆ ದಕ್ಷಿಣ ಭಾರತದಲ್ಲಿಯೇ ಸರಾಸರಿ ಮಟ್ಟದಲ್ಲಿ ಎಲ್ಲಕ್ಕಿಂತಲ ಈ ಒಂದು ಬ್ಯಾಂಕು ಉತ್ತಮ ಸಾಧನೆ ಮಾಡಿರುವಂಥದ್ದು. ಸೊ ಇದರ ಹಿನ್ನೆಲೆಯಲ್ಲಿ ಇದಕ್ಕೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ನೀಡಲಾಗಿರುವಂಥದ್ದು. ಇನ್ನು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಕೆನರಾ ಬ್ಯಾಂಕ್ ಪ್ರಾಯೋಜಿಸಿದ ಭಾರತೀಯ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಆಗಿರುವಂಥದ್ದು. ಅಂದರೆ ಕೆನರಾ ಬ್ಯಾಂಕ್ ಸ್ಪಾನ್ಸರ್ಡ್ ಒಂದು ರೀಜನಲ್ ರೂರಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಇದು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಮಾಲೀಕತ್ವದಲ್ಲಿರುವಂಥದ್ದು. ಇನ್ನು ಈ ಒಂದು ಬ್ಯಾಂಕ್ ಸ್ಥಾಪನೆ ಮಾಡೋದು ಯಾವಂದ್ರೆ 2005 ಸೆಪ್ಟೆಂಬರ್ 12ರಂದು ಇದು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದರ ಕೇಂದ್ರ ಕಚೇರಿ ಧಾರವಾಡದಲ್ಲಿ ಕಂಡು ಬರುತ್ತೆ. ಇನ್ನು ಪ್ರಸ್ತುತವಾಗಿ ಈ ಒಂದು ಬ್ಯಾಂಕದ ಅಧ್ಯಕ್ಷರಾಗಿ ಸೇವೆಯನ್ನು ಯಾರು ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಶ್ರೀಕಾಂತ್ ಎಂ ಬಂಡಿವಾಡ ಅಂತ ಹೇಳ್ತೀವಿ. ಇದು ಒಂದು ರೀಜನಲ್ ರೂರಲ್ ಬ್ಯಾಂಕ್, RRB ಅಂತ ಹೇಳ್ತೀವಿ. ರೀಜನಲ್ ರೂರಲ್ ಬ್ಯಾಂಕ್ ಆಗಿರುವಂಥದ್ದು. ಸ್ಪಾನ್ಸರ್ಡ್ ಬ್ಯಾಂಕ್ ಯಾವ್ದಂದ್ರೆ ಕೆನರಾ ಬ್ಯಾಂಕ್ ಹೇಳ್ತೀವಿ. ಸ್ಥಾಪನೆ ಮಾಡೋದು 2005. ಹೆಡ್ ಕ್ವಾರ್ಟರು ಧಾರವಾಡದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ಅಟಲ್ ಪಿಂಚಣಿ ಯೋಜನೆ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, 2015ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. ಅಸಂಘಟಿತ ವಲಯದಲ್ಲಿ ಶ್ರಮಿಸುವವರ ಮೇಲೆ ವಿಶೇಷ ಗಮನವನ್ನು ಹರಿಸುತ್ತೆ. ಅಂದರೆ ಈ ಒಂದು ಯೋಜನೆ ಅಡಿ ಏನು ಮಾಡಲಾಗುತ್ತಂದ್ರೆ, ವಯಸ್ಸಾದ ಮೇಲೆ 60 ವರ್ಷ ಆದ ಮೇಲೆ ಇಲ್ಲಿ ಏನು ಒಂದು ಅಸಂಘಟಿತ ವಲಯದಲ್ಲಿ ಏನು ಕೆಲಸ ಮಾಡ್ತಿರ್ತಾರೆ ನೋಡಿ, ಅವರಿಗೆ ಎಷ್ಟು ಅಂದ್ರೆ ತಿಂಗಳಿಗೆ 1,000ದಿಂದ 5,000ವರೆಗೆ ವಾರ್ಷಿಕವಾಗಿ ಇಲ್ಲಿ ಮಾಸಿಕವಾಗಿ ಪಿಂಚಣಿಯನ್ನು ನೀಡಲಾಗುತ್ತೆ. ಆಮೇಲೆ ಇವರಿಗೆ ಕನಿಷ್ಠ ಎಂಟ್ರಿ ವಯಸ್ಸು ಎಷ್ಟಿರುತ್ತೆ ಇಲ್ಲಿ ಅಂದ್ರೆ 18 ವರ್ಷದಿಂದ 40 ವರ್ಷವರೆಗೆ ಇಲ್ಲಿ ಕವರ್ ಮಾಡಲಾಗುತ್ತೆ. ಯಾರು 18ರಿಂದ 40 ವರ್ಷವಷ್ಟು ವಯಸ್ಸನ್ನು ಹೊಂದಿರ್ತಾರ ಅವರು ಈ ಒಂದು ಯೋಜನೆಗೆ ಎಲಿಜಿಬಲ್ ಆಗಿರ್ತಾರ. ಆಮೇಲೆ ಇದರಲ್ಲಿ ಏನು ಮಾಡಲಾಗುತ್ತೆ ಅಂದ್ರೆ ಈಗಾಗಲೇ ಹೇಳಿದಾಗೆ ಕನಿಷ್ಠ ಪಿಂಚಣಿ ರು 1,000ದಿಂದ ತಿಂಗಳಿಗೆ 5,000ವರೆಗೆ ಮಾಸಿಕವಾಗಿ 60 ವರ್ಷಗಳ ಹೊಸ್ತಿಲನ್ನು ದಾಟಿದ ನಂತರ ನೀಡಲಾಗುತ್ತೆ. ಎಂಟ್ರಿ ವಯಸ್ಸು 18ರಿಂದ 40. ಆಮೇಲೆ ಇದು ಆದಮೇಲೆ 60 ವರ್ಷಗಳಲ್ಲಿ ಅವರಿಗೆ ಏನು ನೀಡಲಾಗುತ್ತೆ, ಪಿಂಚಣಿ ನೀಡಲಾಗುತ್ತೆ. 1,000ದಿಂದ 5,000ವರೆಗೆ ನೀಡಲಾಗುತ್ತೆ. ಅವರು ಕಟ್ಟುವ ಕಂತಿಗೆ ಪ್ರತಿಯಾಗಿ ಚಂದಾದಾರರಿಗೆ ಜೀವಮಾನದ ಕನಿಷ್ಠ ಪಿಂಚಣಿಯನ್ನು ಖಾತ್ರಿಪಡಿಸ್ತಾ ಇರುವಂತಹ ಒಂದು ಸ್ಕೀಮ್ ಆಗಿರುವಂಥದ್ದು. ಇನ್ನು ಇತ್ತೀಚೆಗೆ ಯಾವ ದೇಶಗಳಿಗೆ ಬಾಸ್ಮತಿ ಅಲ್ಲದ ಬಿಳಿ ಅಕ್ಕಿ ರಫ್ತು ಮಾಡಲು ಸರ್ಕಾರ ಅನುಮತಿ ನೀಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ 1 ಮತ್ತು 2 ಇದಕ್ಕೆ ಸರಿಯಾದ ಉತ್ತರ. ಅಂದರೆ ಜಿಂಬಾಬ್ವೆ ಮತ್ತು ಮಲಾವಿ ರಾಷ್ಟ್ರಗಳಿಗೆ ರೀಸೆಂಟ್ ಆಗಿ ಸರ್ಕಾರ ಈ ಒಂದು ಬಾಸ್ಮತಿ ಅಲ್ಲದ ಬಿಳಿ ಅಕ್ಕಿ ರಫ್ತು ಮಾಡಲು ಅನುಮತಿ ಕೊಟ್ಟಿರುವಂಥದ್ದು. ನೋಡಿ, ನೀವು ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ. ಮಲಾವಿ ಮತ್ತು ಜಿಂಬಾಬ್ವೆಗೆ 2,000 ಟನ್ ಅಂದರೆ ಪ್ರತಿ ರಾಷ್ಟ್ರಕ್ಕೂ 1,000 ಟನ್ ಅಕ್ಕಿ ರಫ್ತಿಗೆ ರೀಸೆಂಟ್ ಆಗಿ ಅನುಮತಿ ನೀಡಲಾಗಿರುವಂಥದ್ದು. 2 ಆಫ್ರಿಕನ್ ರಾಷ್ಟ್ರಗಳಾಗಿರುವಂತಹ ಮಲಾವಿ ಮತ್ತು ಜಿಂಬಾಬ್ವೆಗೆ 2,000 ಟನ್ ಬಾಸ್ಮತಿ ಅಲ್ಲದ ಬಿಳಿ ಅಕ್ಕಿ ರಫ್ತು ಮಾಡಲು ಸರ್ಕಾರ ಅನುಮತಿ ನೀಡಿರುವಂಥದ್ದು. ರಾಷ್ಟ್ರೀಯ ಸಹಕಾರಿ ರಫ್ತು ಲಿಮಿಟೆಡ್ ಮೂಲಕ ರಫ್ತಿಗೆ ಅನುಮತಿ ನೀಡಲಾಗಿರುವಂಥದ್ದು. ಇದರಲ್ಲಿ ಟೋಟಲ್ 2,000 ಟನ್ ಇಲ್ಲಿ ರಫ್ತು ಮಾಡ್ತಾ ಇರುವಂಥದ್ದು. ಅದರಲ್ಲಿ ಮಲಾವಿ ದೇಶಕ್ಕೆ 1,000 ಟನ್ನು, ಇನ್ನು ಜಿಂಬಾಬ್ವೆಗೆ 1,000 ಟನ್ ಅನ್ನು ಇಲ್ಲಿ ಅಕ್ಕಿಯನ್ನು ರಫ್ತು ಮಾಡುತ್ತಾ ಇರುವಂಥದ್ದು. ದೇಶೀಯ ಪೂರೈಕೆಯನ್ನು ಹೆಚ್ಚಿಸಲು 2023 ಜುಲೈ 20ರಿಂದ ಬಾಸ್ಮತಿ ಅಲ್ಲದ ಬಿಳಿಯ ಅಕ್ಕಿಯ ರಫ್ತು ನಿಷೇಧಿಸಲಾಗಿದೆಯಾದರೂ ಕೋರಿಕೆ ಮೇರೆಗೆ ಕೆಲವು ದೇಶಗಳಿಗೆ ಆಹಾರ ಭದ್ರತೆ ಅಗತ್ಯಗಳನ್ನು ಪೂರೈಸಲು ಸರ್ಕಾರವು ನೀಡಿದ ಅನುಮತಿಯ ಆಧಾರದ ಮೇಲೆ ರಫ್ತು ಮಾಡಲಾಗ್ತಾ ಇರುವಂಥದ್ದು. ಅಂದರೆ 2023 ಜುಲೈ 20ರಿಂದ ಈ ಒಂದು ಬಾಸ್ಮತಿ ಅಲ್ಲದ ಬಿಳಿ ಅಕ್ಕಿಗೆ ಒಂದು ರಫ್ತು ಮಾಡೋದನ್ನು ನಿಷೇಧಿಸಲಾಗಿತ್ತು. ಬಟ್ ಅಲ್ಲಿ ಏನಂದ್ರೆ ಕೋರಿಕೆ ಮೇರೆಗೆ ಕೆಲವೊಂದಿಷ್ಟು ರಾಷ್ಟ್ರಗಳಿಗೆ ಈ ಒಂದು ಅಕ್ಕಿ ರಫ್ತನ್ನು ನೀಡಲಾಗ್ತಾ ಇರುವಂಥದ್ದು. ಕೇವಲ ಭಾರತ ಈ ಒಂದು ಜಿಂಬಾಬ್ವೆಗೆ ಮತ್ತು ಮಲಾವಿ ರಾಷ್ಟ್ರಗಳಿಗೆ ಈ ಒಂದು ಅಕ್ಕಿಯನ್ನು ರಫ್ತು ಮಾಡ್ತಾ ಇಲ್ಲ.
ಈ ಹಿಂದೆ ಕೂಡ ಹಲವಾರು ದೇಶಗಳಿಗೆ ರಫ್ತು ಮಾಡಲಾಗಿರುವಂಥದ್ದು. ಅಂದರೆ ಯಾವ ರಾಷ್ಟ್ರನ ನೋಡ್ತಾ ಬಂದು ನೋಡಿ, ಭಾರತವು ಈ ಹಿಂದೆ ನೇಪಾಳ ಆಗಿರ್ಬೋದು, ಕ್ಯಾಮ್ರೂನ್ ಆಗಿರ್ಬೋದು, ಆಮೇಲೆ ತದನಂತರ ಯಾವುದಪ್ಪ ಅಂತಂದ್ರೆ ಕೊಠಡಿ ಐವೋರಿ ಆಗಿರ್ಬೋದು, ತದನಂತರದಲ್ಲಿ ಗಿನಿ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ಫಿಲಿಪೈನ್ಸ್ ಆಗಿರ್ಬೋದು ಮತ್ತು ಸಿಯಾಚೆಲ್ಸ್ನಂಥ ದೇಶಗಳಿಗೆ ರಫ್ತು ಮಾಡಲು ಈ ಹಿಂದೆ ಕೂಡ ಅನುಮತಿ ನೀಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ಥರ ಕೇಳಿದ್ರೆ ನೋಡಿ, ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡೇ ಆಪ್ಷನು 1991ರಲ್ಲಿ ಸ್ಥಾಪನೆ ಮಾಡಲಾಗಿರುವಂಥದ್ದು. ರಿಯೋ ಡಿ ಜನರಿಯೋ ಅರ್ತ್ ಸಮಿಟ್ ಅಂದರೆ 1992ರಲ್ಲಿ ನಡೆಸಲಾಗಿರುವಂಥದ್ದು. ಈ ಒಂದು ಸಮ್ಮೇಳನ ಮುಂಚಿತವಾಗಿ ಅಂದರೆ 1991ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಜಾಗತಿಕ ಪರಿಸರ ಸೌಲಭ್ಯ ಮಂಡಳಿಯ 67ನೇ ಸಭೆಯು ಜೂನ್ 17ರಿಂದ ಜೂನ್ 20ರವರೆಗೆ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. GEF ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಕೌನ್ಸಿಲ್ ಒಂದು ಸಮ್ಮೇಳನ, 67ನೇ ಸಮ್ಮೇಳನ ರೀಸೆಂಟ್ ಆಗಿ ಜೂನ್ 17ರಿಂದ 20ರವರೆಗೆ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆಸಲಾಗಿರುವಂಥದ್ದು. ಜಾಗತಿಕವಾಗಿ 36 ಪ್ರಕೃತಿ ಸಂರಕ್ಷಣೆ ಮತ್ತು ನವೀಕರಣ ಯೋಜನೆಗಳನ್ನು ಬೆಂಬಲಿಸಲು ಒಟ್ಟು ಡಾಲರ್ ಎಷ್ಟಂದ್ರೆ $736.4 ಮಿಲಿಯನ್ ಮೊತ್ತವನ್ನು ಇಲ್ಲಿ ಅನುಮೋದಿಸಲಾಗಿರುವಂಥದ್ದು. ವಿವಿಧ ರಾಷ್ಟ್ರಗಳ ಒಂದು ಪ್ರಕೃತಿ ಸಂರಕ್ಷಣೆ ಸಂಬಂಧಪಟ್ಟಿರುವಂಥ ಯೋಜನೆ ಒಟ್ಟು ಎಷ್ಟಂದ್ರೆ $736.4 ಮಿಲಿಯನ್ ಮೊತ್ತವನ್ನು ರೀಸೆಂಟ್ ಆಗಿ ಈ ಒಂದು ಸಮ್ಮೇಳನದಲ್ಲಿ ಅನುಮತಿ ನೀಡಲಾಗಿರುವಂಥದ್ದು. ಇನ್ನು ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಇದನ್ನು 1991 ಅಕ್ಟೋಬರ್ 15ರಂದು ಸ್ಥಾಪನೆ ಮಾಡಲಾಗಿರುವಂಥದ್ದು. 1992ರ ರಿಯೋ ಅರ್ತ್ ಶೃಂಗಸಭೆಯ ಮುಂಚಿತವಾಗಿ ಸ್ಥಾಪನೆ ಮಾಡಲಾಗಿರುವಂಥದ್ದು. ಅಂದರೆ ರಿಯೋ ಅರ್ತ್ ಶೃಂಗಸಭೆ ನಡೆದಿದ್ದು 1992, ಇದು ಸ್ಥಾಪನೆ ಆಗಿರೋದು 1991. ಇದು ಭಾರತ ಸೇರಿದಂತೆ ಒಟ್ಟು 184 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವಂಥದ್ದು. ಭಾರತವು ಕೂಡ ಈ ಒಂದು ಫೆಸಿಲಿಟಿಗೆ ಸೇರಿಕೊಂಡಿರುವಂಥದ್ದು. ಇದರ ಒಂದು ಸೆಕ್ರೆಟರಿಯೇಟ್ ಎಲ್ಲಿ ಕಂಡು ಬರುತ್ತೆ? ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ಕಂಡು ಬರುತ್ತೆ. ಈ ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ IMF ಹೆಡ್ ಕ್ವಾರ್ಟರ್ ಕೂಡ ಕಂಡು ಬರುತ್ತೆ ಮತ್ತು ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಕೂಡ ಇದರಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ಇದು 5 ಪ್ರಮುಖ ಅಂತಾರಾಷ್ಟ್ರೀಯ ಪರಿಸರ ಸಮಾವೇಶಗಳಿಗೆ ಹಣಕಾಸಿನ ನೆರವನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಯಾವ್ಯಾಕೆ ಇದು ಪ್ರೊವೈಡ್ ಮಾಡುತ್ತೆ ಹಣಕಾಸಿನ ನೆರವಂತ ನೋಡ್ತಾ ಬಂದ ನೋಡಿ, ಮಿನಾಮಾಟಾ ಕನ್ವೆನ್ಷನ್ ಆನ್ ಮರ್ಕ್ಯೂರಿ ಆಗಿರ್ಬೋದು, ಆಮೇಲೆ ಸ್ಟಾಕ್ ಹೋಮ್ ಕನ್ವೆನ್ಷನ್ ಆನ್ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಆಗಿರ್ಬೋದು. ಅಂದರೆ ಸ್ಟಾಕ್ ಹೋಮ್ ಕನ್ವೆನ್ಷನ್ ಕೂಡ ಇದೇನು ಮಾಡುತ್ತೆ, ಹಣವನ್ನು ಪೂರೈಕೆ ಮಾಡುತ್ತೆ. ಅದಲ್ಲದೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ UNCBD ಅಂತ ಹೇಳ್ತೀವಿ. ಈ ಒಂದು ಸಮಾವೇಶ ಕೂಡ ಏನು ಮಾಡುತ್ತೆ, ಹಣದ ಒಂದು ನೆರವನ್ನು ಕೋರುತ್ತೆ. ಆಮೇಲೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಂಬಾಟ್ ಡೆಸರ್ಟಿಫಿಕೇಶನ್ UNCCD ಅಂತ ಹೇಳ್ತೀವಿ. ಆಮೇಲೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ UNFCCC ಕೂಡ ಈ ಒಂದು ಸಂಸ್ಥೆ ಏನು ಮಾಡುತ್ತೆ, ಹಣವನ್ನು ಪೂರೈಕೆ ಮಾಡುತ್ತೆ. ಇನ್ನು ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಕೌನ್ಸಿಲ್ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಇದು ಹಣಕಾಸಿನ ಒಂದು ಚಟುವಟಿಕೆಗಳಿಗಾಗಿ ಕಾರ್ಯಾಚರಣೆಯ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸುತ್ತೆ, ಅಳವಡಿಸಿಕೊಳ್ಳುತ್ತದೆ ಮತ್ತು ಮೌಲ್ಯಮಾಪನವನ್ನು ಮಾಡುತ್ತೆ. ಅಂದರೆ ಯಾವ ಒಂದು ಚಟುವಟಿಕೆಗಳಿಗೆ ನಾವು ಹಣಕಾಸಿನ ಒಂದು ನೆರವನ್ನು ನೀಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಲಿಸಿಗಳಾಗಿರ್ಬೋದು, ಪ್ರೋಗ್ರಾಮ್ಸ್ಗಳನ್ನು ಹಾಕಿಕೊಳ್ಳುತ್ತೆ. ಅದಲ್ಲದೆ ಅವೆಲ್ಲವೂ ಕೂಡ ಮೌಲ್ಯಮಾಪನ ಮಾಡುವಂತಹ ಒಂದು ಕೆಲಸವನ್ನು ಈ ಒಂದು ಕೌನ್ಸಿಲ್ ಮಾಡುತ್ತೆ. ಮಂಡಳಿಯು ವಾಡಿಕೆಯಂತೆ ಪ್ರತಿ ವರ್ಷ 2 ಬಾರಿ ಸಭೆಯನ್ನು ಸೇರುತ್ತೆ. ಅದು 2024ರಲ್ಲಿ 3 ಬಾರಿ ಸಭೆಯನ್ನು ಸೇರಲಿದೆ. ಪ್ರತಿ ವರ್ಷ ಏನು ಮಾಡುತ್ತೆ, 2 ವರ್ಷ ಏನು ಮಾಡುತ್ತೆ, 2 ಬಾರಿ ಸಭೆಯನ್ನು ಸೇರುತ್ತೆ. ಬಟ್ 2024ರಲ್ಲಿ 3 ಬಾರಿ ಸಭೆಯನ್ನು ಸೇರುತ್ತೆ ಅಂತ ಕೊಟ್ಟಿರುವಂಥದ್ದು. ನೋಡೋಣ ಎಷ್ಟು ಬಾರಿ ಸಭೆ ಸೇರುತ್ತೆ. ಲಾಸ್ಟ್ ನಾವು ಏನು ಒಂದು ಇಯರ್ ಮುಗಿತು ನೋಡಿ, ಅವಾಗ ನಮಗೆ ಇದರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಆಗಿ ಗೊತ್ತಾಗುತ್ತೆ. ಬಟ್ ಒಟ್ಟಾರೆ ನಿಮ್ಮ ತಲೆಯಲ್ಲಿ ಏನು ಗೊತ್ತಿರ್ಬೇಕಂದ್ರೆ ಪ್ರತಿ ವರ್ಷ 2 ಬಾರಿ ಈ ಒಂದು ಮಂಡಳಿ ಸಭೆಯನ್ನು ಸೇರುತ್ತೆ. ಇನ್ನು ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ವರ್ಗೀಸ್ ಕುರಿಯನ್ ಅವರಿಗೆ ನಾವು ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಇದ್ರ ಬಗ್ಗೆ ಮಾತಾಡ್ತಾ ಬಂದು ನೋಡಿ, ಅಮೆರಿಕದಲ್ಲಿ ಅಮೂಲ್ ಬ್ರ್ಯಾಂಡ್ ಅಡಿಯಲ್ಲಿ ಹಾಲಿನ ಉತ್ಪನ್ನಗಳ ಮಾರಾಟಕ್ಕೆ ಗುಜರಾತ್ ಸಹಕಾರ ಹಾಲು ಮಾರುಕಟ್ಟೆ ಒಕ್ಕೂಟವು ಸಿದ್ಧತೆ ನಡೆಸಿಕೊಂಡಿರುವಂಥದ್ದು. ಅಂದರೆ ಈಗಾಗಲೇ ಅಲ್ಲಿ ಅಮೆರಿಕದ ಒಂದು ಮಿಚಿಗನ್ದಲ್ಲಿ ಈ ಒಂದು ಅಮೂಲ್ದ ಒಂದು ಹಾಲನ್ನು ಅಲ್ಲಿ ಪ್ರೊವೈಡ್ ಮಾಡ್ತಾ ಇರುವಂಥದ್ದು. ಈ ಒಂದು ಹಾಲಿನ ಜೊತೆಗೆ ಹಾಲಿನ ಉತ್ಪನ್ನಗಳಾಗಿರುವಂಥ ಲಸ್ಸಿ ಆಗಿರ್ಬೋದು, ಮೊಸರುಗಳಾಗಿರ್ಬೋದು,
ಇವುಗಳನ್ನು ಕೂಡ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಮಾರಾಟ ಮಾಡ್ಬೇಕಂತ ಇಲ್ಲಿ ಗುಜರಾತ್ ಸಹಕಾರ ಹಾಲು ಮಾರುಕಟ್ಟೆ ಒಕ್ಕೂಟವು ಸಿದ್ಧತೆ ಮಾಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಅಮೆರಿಕದಲ್ಲಿ ಅಲ್ಲಿನ ಮಿಚಿಗನ್ ಹಾಲು ಉತ್ಪಾದಕರ ಸಂಘದ ಸಹಭಾಗಿತ್ವದಡಿಯಲ್ಲಿ ಅಮೂಲ ಒಂದು ತಾಜಾ ಹಾಲನ್ನು ಮಾರಾಟ ಮಾಡಲಾಗ್ತಾ ಇರುವಂಥದ್ದು. ಶೀಘ್ರವೇ ಹಾಲಿನ ಉತ್ಪನ್ನಗಳ ಮಾರಾಟ ಆರಂಭಿಸುವ ಮೂಲಕ ಮಾರುಕಟ್ಟೆ ವಿಸ್ತರಣೆಗೆ ಒಕ್ಕೂಟ ನಿರ್ಧಾರ ತೆಗೆದುಕೊಂಡಿರುವಂಥದ್ದು. ಇನ್ನು ಅಮೂಲ್ ಉತ್ಪನ್ನಗಳಿಗೆ ಭಾರಿಕೆ ಬೇಡಿ ಇರುವಂಥದ್ದು. ಅಮೆರಿಕದಲ್ಲಿ ಮೊಸರು ಆಗಿರ್ಬೋದು, ಲಸ್ಸಿ ಆಗಿರ್ಬೋದು, ಬಟರ್ ಮಿಲ್ಕು, ಕ್ರೀಮ್ ಮತ್ತು ಪನ್ನೀರ ಇತರೆ ಸೇರಿದಂತೆ ಇತರ ಉತ್ಪನ್ನಗಳ ಮಾರಾಟ ಆರಂಭಿಸಲಾಗುವುದೆಂದು ಒಕ್ಕೂಟ ರೀಸೆಂಟ್ ಆಗಿ ತಿಳಿಸಿರುವಂಥದ್ದು. ಈಗಾಗಲೇ ಹಾಲು ಮಾರಾಟ ಮಾಡ್ತಿದ್ದಾರೆ, ಬಟ್ ಈ ಒಂದು ಹಾಲಿನ ಜೊತೆಗೆ ಹಾಲಿನ ಉತ್ಪನ್ನಗಳಾಗಿರುವಂತಹ ಈ ಮೊಸರು ಇವುಗಳು ಕೂಡ ಮಾರಾಟ ಮಾಡ್ಬೇಕಂತ ರೀಸೆಂಟ್ ಆಗಿ ತಿಳಿಸಿರುವಂಥದ್ದು. ಇನ್ನು ಅಮೂಲ್ ಬಗ್ಗೆ ಮಾತಾಡ್ತಾ ಬಂದು ನೋಡಿ, ಅಮೂಲ್ ಅಂದ್ರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಮಾಡಿದ್ದು 1946 ಮತ್ತು ಡಿಸೆಂಬರ್ 14 ಅಂತ ಹೇಳ್ತೀವಿ. ಇದರ ಸಂಸ್ಥಾಪಕರು ಯಾರಂದ್ರ ತ್ರಿಭುವನ್ದಾಸ್ ಕಿಸಿಬಾಯಿ ಪಟೇಲ್ ಅಂತ ಹೇಳ್ತೀವಿ. ಇದು ಇವರು 1946ರಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಇದರ ಪ್ರಧಾನ ಕಚೇರಿ ಗುಜರಾತಲ್ಲಿ ಕಂಡು ಬರುತ್ತೆ. ಪ್ರಸ್ತುತವಾಗಿ ಈ ಒಂದು ಅಮೂಲ್ ಲಿಮಿಟೆಡ್ದ ಒಂದು ಪ್ರಸ್ತುತ ಅಧ್ಯಕ್ಷರಾಗಿ ಸೇವೆಯನ್ನು ಯಾರು ಸಲ್ಲಿಸ್ತಾರೆ ಅಂದ್ರೆ ಶ್ಯಾಮಲಾಬಾಯಿ ಬಿ ಪಟೇಲ್ ಅಂತ ಹೇಳ್ತೀವಿ. ಇನ್ನು ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ನಾವು ಯಾರಿಗೆ ಕರಿತೀವಿ ಅಂದ್ರೆ ವರ್ಗೀಸ್ ಕುರಿಯನ್ ಅವರಿಗೆ ಕರಿತೀವಿ. ಇನ್ನು ಈ ಒಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಏನು ಪ್ರಶ್ನೆ ಕೇಳಿದ್ರೆ ಪರೀಕ್ಷಾ ಪದ್ಧತಿಯ ಆಮೂಲಾಗ್ರಹರ ಸುಧಾರಣೆಗೆ ಸೂಕ್ತ ಸಲಹೆಗಳನ್ನು ನೀಡಲು ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಡಾಕ್ಟರ್ ಕೆ ರಾಧಾಕೃಷ್ಣನ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ರೀಸೆಂಟ್ ಆಗಿ ಈ ಒಂದು ಸಭೆಯನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಪರೀಕ್ಷಾ ಪದ್ಧತಿ ಸುಧಾರಣೆಗೆ ಸಮಿತಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಈ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೀಟ್ ಹಾಗೂ ನೆಟ್ ಪರೀಕ್ಷೆಗಳಲ್ಲಿ ನಡೆದಿರುವಂತಹ ಅವ್ಯವಹಾರ ಮತ್ತು ಆಹ್ವಾನಗಳ ಹಿನ್ನೆಲೆಯಲ್ಲಿ ಪರೀಕ್ಷಾ ಪದ್ಧತಿಯ ಆಮೂಲಾಗ್ರ ಸುಧಾರಣೆ ಮತ್ತು ಬದಲಾವಣೆಗೆ ಸೂಕ್ತ ಸಲಹೆಗಳನ್ನು ನೀಡುವ ಉದ್ದೇಶದಿಂದ ಕೇಂದ್ರ ಶಿಕ್ಷಣ ಸಚಿವಾಲಯವು 7 ಸದಸ್ಯರ ಸಮಿತಿಯನ್ನು ರಚನೆ ಮಾಡಿರುವಂಥದ್ದು. ನೋಡಿ, ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಆಗಿರ್ಬೋದು ಅಥವಾ ನೀಟ್ ಎಕ್ಸಾಮ್ ಆಗಿರ್ಬೋದು, ಈ ಒಂದು ಪರೀಕ್ಷೆಗಳಲ್ಲಿ ಏನಪ್ಪ ಅಂತಂದ್ರೆ ಒಂದು ಅವ್ಯವಹಾರ ನಡೀತಾ ಇದೆ. ಈ ಒಂದು ಅವ್ಯವಹಾರಗಳನ್ನು ತಡೆಗಟ್ಟೋಗೋಸ್ಕರ ಈ ಒಂದು ಪರೀಕ್ಷಾ ಪದ್ಧತಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಿಗೆ ಸೂಕ್ತ ಸಲಹೆಗಳನ್ನು ನೀಡುವ ಉದ್ದೇಶದಿಂದ ರೀಸೆಂಟ್ ಆಗಿ 7 ಸದಸ್ಯರ ಸಮಿತಿಯನ್ನು ರಚನೆ ಮಾಡಲಾಗಿರುವಂಥದ್ದು. ಇದರಲ್ಲಿ ಇಸ್ರೋದ ಒಂದು ಮಾಜಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಕೆ ರಾಧಾಕೃಷ್ಣನ್ ಅವರು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿರುವಂಥದ್ದು. ಇನ್ನೊಂದು ಏನು ಕ್ರಮ ತೆಗೆದುಕೊಂಡಿದೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಕ್ರಮ ತಡೆಗೆ ಜೂನ್ 21ರಿಂದಲೇ ಪೂರ್ವಾನ್ವಯವಾಗುವಂತೆ ಕಠಿಣ ಕಾನೂನು ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024 ಕೇಂದ್ರ ಸರ್ಕಾರವು ದೇಶದಾದ್ಯಂತ ಜಾರಿ ಮಾಡಿರುವಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಕ್ರಮ ಎಸಗಿದವರಿಗೆ ಕನಿಷ್ಠ 5 ವರ್ಷದಿಂದ ಗರಿಷ್ಠ 10 ವರ್ಷವರೆಗೆ ಸೆರೆವಾಸವಾಗಿರಬಹುದು ಮತ್ತು 10 ಕೋಟಿ ರೂ.ವರೆಗೂ ದಂಡ ವಿಧಿಸುವ ನೂತನ ಕಾಯ್ದೆಯಲ್ಲಿ ಅವಕಾಶ ನೀಡಲಾಗಿರುವಂಥದ್ದು. ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಏನು ಒಂದು ಅವ್ಯವಹಾರ ಆಗುತ್ತೆ, ಈ ಒಂದು ಅವ್ಯವಹಾರವನ್ನು ತಡೆಗಟ್ಟೋಗೋಸ್ಕರ ರೀಸೆಂಟ್ ಆಗಿ ಒಂದು ಕಾಯ್ದೆ ಜಾರಿಗೆ ಮಾಡಿರುವಂಥದ್ದು. ಅದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ವಿಧಾನ ತಡೆ ಕಾಯ್ದೆ 2024 ಅಂತ ಹೇಳ್ತೀವಿ. ಇದರಲ್ಲಿ ಕನಿಷ್ಠ ಎಷ್ಟಂದ್ರೆ 5 ವರ್ಷದಿಂದ ಗರಿಷ್ಠ 10 ವರ್ಷ ಶಿಕ್ಷೆಯನ್ನು ಕೊಡಲಾಗುತ್ತೆ. ಅದಲ್ಲದೆ 1 ಕೋಟಿ ರೂ.ವರೆಗೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ. ಆದರೆ ಈ ಒಂದು ಪರೀಕ್ಷೆಗಳಿಗೆ ಈ ಒಂದು ಕಾಯ್ದೆ ಅನ್ವಯ ಆಗುತ್ತೆ ಅಂದ್ರೆ ನೋಡ್ರಿ, ಕೇಂದ್ರ ಲೋಕ ಸೇವಾ ಆಯೋಗದ ಪರೀಕ್ಷೆ ಆಗಿರ್ಬೋದು, ಯು ಪಿ ಎಸ್ ಸಿ ನಡೆಸುವಂತಹ ಒಂದು ಪರೀಕ್ಷೆಗಳಾಗಿರ್ಬೋದು, ಆಮೇಲೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಡೆಸುವಂಥ ಪರೀಕ್ಷೆಗಳಾಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟಿಂದ ನಡೆಸುವಂಥ ಏನಪ್ಪ ಅಂತಂದರೆ ಎಕ್ಸಾಮ್ಗಳಾಗಿರ್ಬೋದು ಮತ್ತು ಬ್ಯಾಂಕಿಂಗ್ ಸಿಬ್ಬಂದಿ ನೇಮಕಾತಿ ಸಮಿತಿ ನೇಮಕ ಪರೀಕ್ಷೆಗಳು NTA ನಡೆಸುವ ಎಲ್ಲ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳಿಗೆ ಅನ್ವಯವಾಗ್ತಾ ಇರುವಂಥದ್ದು. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳಿಗೆ ಈ ಒಂದು ಕಾಯ್ದೆ ಅನ್ವಯವಾಗ್ತಾ ಇರುವಂಥದ್ದು. ನೆಕ್ಸ್ಟ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ಥರ ಕೊಟ್ಟಿದ್ದಾರೆ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಇಂಡಿ ಕೋನಿಯಮ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗೊಮ್ಖೋನೈಡ್ ಡಯಾಟಮನ್ ಹೊಸ ಒಂದು ಕುಲವಾಗಿರುವಂಥದ್ದು. AI ಮೂಲಕ ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸಲು ಯಾವ ಸಂಸ್ಥೆಯು ಇತ್ತೀಚೆಗೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದೊಂದಿಗೆ MOUಗೆ
ಸಹಿ ಹಾಕಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ IIT ಡೆಲ್ಲಿ. ಇತ್ತೀಚೆಗೆ ಫಿನ್ಲ್ಯಾಂಡ್ನಲ್ಲಿ ನಡೆದ ಪಾವೋ ನೂರ್ಮಿ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೀರಜ್ ಚೋಪ್ರಾ. ಪ್ರತಿ ವರ್ಷ ವಿಶ್ವ ನಿರಾಶ್ರಿತರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜೂನ್ 20. ಯಾವ ವಿಮಾನ ನಿಲ್ದಾಣವು ಇತ್ತೀಚೆಗೆ ಸ್ವಯಂ ಸೇವಾ ಬ್ಯಾಗೇಜ್ ಡ್ರಾಪ್ ವ್ಯವಸ್ಥೆಯನ್ನು ಪರಿಚಯಿಸಿದ ದೇಶದ ಮೊದಲದಾಗಿರುವಂಥದ್ದು? ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅದೇ ಟೇಕ್ ಕೇರ್, ಬಾಯ್ ಬಾಯ್.